ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಬಿಗ್ ಬಾಸ್ ಕನ್ನಡದ ಖ್ಯಾತ ರಿಯಾಲಿಟಿ ಶೋ. ಈ ಶೋನಲ್ಲಿ ಜಗಳದ ನಡುವೆ ಪ್ರೀತಿ ಹುಟ್ಟೋದು ಕಾಮನ್. ಹೌದು, ಪ್ರತಿ ಸೀಸನ್ನಲ್ಲೂ ಒಂದೊಂದು ಕ್ಯೂಟ್ ಲವ್ ಸ್ಟೋರಿ ಇತ್ತು. ಆ ಜೋಡಿ ಪ್ರತಿಯೊಬ್ಬ ಅಭಿಮಾನಿಗೂ ಇಷ್ಟ ಆಗ್ತಾ ಇತ್ತು. ಅದರಂತೆ ಈ ಬಾರಿಯಲ್ಲೂ ಶಶಿ ಮತ್ತು ಕವಿತಾ ಅವರ ಜೋಡಿ ಅದೆಷ್ಟೋ ಬಿಗ್ ಬಾಸ್ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ. ಇವರಿಬ್ಬರು ಒಂದಾಗಬೇಕು ಅನ್ನೋದು ಈಗಲೂ ಅಭಿಮಾನಿಗಳ ಮನಸ್ಸಲ್ಲಿದೆ. ಆದ್ರೆ ಶಶಿ ಬಳಿ ಈ ವಿಚಾರನ ಮಾಧ್ಯಮದವರು ಮುಂದೆ ಇಟ್ಟಾಗ ನಾವಿಬ್ರು ಫ್ರೆಂಡ್ಸ್ ಅಂದಿದ್ರು ಶಶಿ. ಆದ್ರೆ ಕವಿತಾ ಅವರು ಅಭಿಮಾನಿಗಳ ಜೊತೆ ಲೈವ್ ನಲ್ಲಿ ಮಾತಾಡುವಾಗ ಅಭಿಮಾನಿಗಳು ನೀವು ಶಶಿನ ಮದುವೆಯಾಗಿ ಅಂದಿದ್ದಕ್ಕೆ ಮುಂದೆ ನೋಡೋಣ ಅಂದಿದ್ರು ಕವಿತಾ ಗೌಡ. ಇದೀಗ ಮತ್ತೆ ಶಶಿನ ಮದುವೆ ಆಗ್ತೀರಾ ಅಂದಿದ್ದಕ್ಕೆ ಕವಿತಾ ಗೌಡ ಗರಂ ಆಗಿ ಖಡಕ್ ಉತ್ತರವೊಂದನ್ನ ನೀಡಿದ್ದಾರೆ. ಅದೇನು ಅಂತ ಮಿಸ್ ಮಾಡದೆ ಮುಂದೆ ನೋಡಿ. ಮಾಧ್ಯಮದವರು ಕವಿತಾ ಅವರಿಗೆ ನಿಮ್ಮ ಮತ್ತು ಶಶಿ ಬಗ್ಗೆ ಗಾಸಿಪ್ಗಳು ಹರಿದಾಡ್ತಿದೆ, ಅಭಿಮಾನಿಗಳಿಗೆ ನೀವು ಮದುವೆ ಆಗ್ಬೇಕು ಅನ್ನೋ ಆಸೆ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದಿದ್ದಕ್ಕೆ ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ, ನಮ್ಮಿಬ್ಬರ ನಡುವೆ ಅಂತದ್ದೇನೂ ಇಲ್ಲ. ಆ ಮನೆಯಲ್ಲಿ ನಮ್ಮಿಬ್ಬರದ್ದು ವಿಚಿತ್ರವಾದ ಮಾತುಕತೆ ಇರ್ತಾ ಇತ್ತು. ನಾನೊಂದು ಹೇಳಿದ್ರೆ ಶಶಿ ಇನ್ನೊಂದು ಹೇಳೋದು, ಯಾವುದಕ್ಕೂ ನಾನ್ ಹೇಳೋದಕ್ಕೂ ಅವ್ರು ಹೇಳೋದಕ್ಕೂ ಒಪ್ಪಿಗೆನೆ ಇರ್ತಾ ಇರ್ಲಿಲ್ಲ. ಇನ್ನು ನಾನು ಅವನು ಏಜ್ ನಲ್ಲಿ ಸ್ವಲ್ಪ ಒಂದೇ ರೀತಿ ಇರೋದ್ರಿಂದ ಟ್ರೋಲ್ ಆಗಿರೋದು ಸಹಜ. ನಮ್ಮದು ಜಸ್ಟ್ ಫ್ರೆಂಡ್ಶಿಪ್. ಶಶಿ ಮೇಲೆ ನನಗಿರೋದು ಫ್ರೆಂಡ್ಶಿಪ್ ಫೀಲಿಂಗ್ ಅಷ್ಟೇ ಬಿಟ್ರೆ ಬೇರೇನೂ ಇಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾರೆ ಕವಿತಾ ಗೌಡ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.